ಫಿಸಿಕ್ಸ್ ಪಾಠ ಮಾಡ್ತಿದ್ದೀನಿ, ಏನು ಮೌಲ್ಯ ಹೇಳೋದು ಸರ್? ಭಾಷೆಯಲ್ಲಿ ಹೇಳ್ಬೋದು, ಕನ್ನಡದಲ್ಲೂ ಇಂಗ್ಲೀಷಲ್ಲಿ ಹೇಳ್ಕೊಂಬಿಡ್ಬೋದು ಆ ಪಾಠಕ್ಕೆ ಸಂಬಂಧ. ಹಿಂಗೆ ಫಿಸಿಕ್ಸಲ್ಲಿ ಏನು ಹೇಳ್ತೀರಿ? ಅದು ತಕ್ಷಣ ಏನು ಹೇಳ್ತೀವಿ, ಪಾಠ ಏನು ಮಾಡ್ತಿದ್ದೀರಪ್ಪ ಇವತ್ತು ಅಂತ ಕೇಳಿದೆ. ಅವನು ಹೇಳ್ದ, ನಾನು ಗ್ಯಾಲ್ವಾನಿಕ್ ಸೆಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಗ್ಯಾಲ್ವನೈಸೇಷನ್ ಗ್ಯಾಲ್ವನೋಮೀಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಯ್ತು, ವೆರಿ ಗುಡ್ ವೆರಿ ಗುಡ್. ಇದು ಹೆಸರು ಹೆಂಗೆ ಬಂತು? ಗ್ಯಾಲ್ವನೋಮೀಟರ್ ಹೆಸರು ಹೆಂಗೆ ಬಂತು? ಯಾರು ಕಂಡು ಹಿಡಿದ್ರು? ಗೊತ್ತು ಸರ್, ಗ್ಯಾಲ್ವಾನಿ ಅಂತಿದ್ದ, ಅವ್ನು ಕಂಡು ಹಿಡ್ದ ಅಂತ. ಓಕೆ, ಅವನೇನಿದ್ದ ಅವನು ಗ್ಯಾಲ್ವಾನಿ? ಅವನೇ ಫಿಸಿಸಿಸ್ಟು. ತಪ್ಪು, ರಾಂಗ್ ನಂಬರ್, ಸರಿಯಾಗಿ ಓದ್ಕೊಂಡಿಲ್ಲ ನೀವು. ಗ್ಯಾಲ್ವಾನಿ ಫಿಸಿಸಿಸ್ಟ್ ಅಲ್ಲೇ ಅಲ್ಲ, ಅವನು ಡಾಕ್ಟ್ರ್. ಅವನು ಪರೀಕ್ಷೆ ಮಾಡೋದಕ್ಕೆ ಕಪ್ಪೆ ತಂದಿದ್ದ, ಒಂದು 4 ಕಪ್ಪೆ ತಂದು ಹಾಕ್ತಾರಲ್ಲ, ಮಳೆಗೆ ಹೊಡೆದು ಕೂಡಿಸಿರ್ತಾರೆ, ಓಪನ್ ಮಾಡಿದ, ಡಿಸೆಕ್ಷನ್ ಮಾಡಿದ್ದ, 4 ಕಪ್ಪೆ ಸತ್ತೋಗಿತ್ತು. ಆವಾಗ ದೀಪ ಇಲ್ಲ, ಎಲೆಕ್ಟ್ರಿಕ್ ದೀಪ ಇಲ್ಲ, ಸೀಮೆಎಣ್ಣೆ ಬುಡ್ಡಿ ಹಚ್ಕೊಂಡು ಕೂತಿದ್ದ, ಆಪರೇಷನ್ ಮಾಡ್ತಾ ನೋಡ್ತಾ ಇದ್ದೆ. ಚೆಕ್ ಮಾಡಿದಾಗ ಹೊರಗಡೆ ಜೋರಾಗಿ ಮಳೆ ಬರೋಕ್ಕೆ ಶುರು ಆಯಿತು, ಗುಡುಗು ಮಿಂಚು ಶುರು ಆಯಿತು. ಅವನು ವಿಚಿತ್ರ ನೋಡಿದ. ಅವನು ಪ್ರತಿ ಸಲ ಅಲ್ಲಿ ಮಿಂಚಾದಾಗ ಈ ಸತ್ತಿತ್ತಲ್ಲ ಕಪ್ಪೆ, ಹಿಂಗಾಲಿ ಹಿಂಗೆ ಮಡಿಸ್ತಾ ಇತ್ತು. ಅವನಿಂದ ಸತ್ತುವುದು ಕಪ್ಪೆ. ನಿಮ್ಗೆ ಗೊತ್ತಿದೆ, ಮುಂದಿನ ಕಾಲು ಗಿಡ್ಡ ಇರುತ್ತೆ, ಹಿಂದಿನ ಕಾಲು ಉದ್ದ ಇರುತ್ತೆ, ಕಪ್ಪೆ ಹಿಂಗೆ ಮಡಿಸ್ತಾ ಇತ್ತು. ಅದ್ಯಾಕೆ ಮಡಿಸುತ್ತೆ ಅದು ನೋಡಿಬಿಡೋಣ ಅಂಥೇಳಿ ಏನು ಮಾಡಿದ, ಒಂದು ತಾಮ್ರದ ತಂತಿಗೆ ಮುಂದಿನ 2 ಕಾಲು ಕಟ್ಟಿದ, ಸತ್ತು ಕಪ್ಪೆದು. ಕಣ್ಮುಂಚು ಚಿತ್ರ ಬರುತ್ತಲ್ಲ, ಎತ್ಕೊಂಡು ಹೋದ, ಅದನ್ನು ನೇತಾಡ್ತಾ ಇತ್ತು ಹಾಗೇನೆ, ಹಿಂದಿನ ಕಾಲು ಮೆಂಜು ಕಟ್ಟಿದ್ದ, ಹೊರಗೆ ಕಟ್ಟಿದ. ನೋಡೋಣ ಏನಾಗುತ್ತೆ, ಎಕ್ಸ್ಪೋಸ್ ಮಾಡೋಣ ಅದಕ್ಕೆ. ಇನ್ನೂ ಜೋರಾಯ್ತು ಅದು, ಎಲ್ಲೆಲ್ಲಿ ಮಿಂಚು ಬಂದಾಗ ಇನ್ನೂ ಕಾಲು ಜೋರು ಪುಟಿಯೋಕ್ಕೆ ಶುರು ಆಯಿತು. ಅವನು ಅನ್ನಿಸ್ತು, ಓಹೋ, ಈ ಕಪ್ಪೆಗಳು ಮಸ್ಕ್ಯುಲರ್ ಎನರ್ಜಿ ಅಂತ ಒಂದಿರುತ್ತೆ, ಅದು ಮಿಂಚು ಬಂದಾಗ ಹೊರಗೆ ಬರುತ್ತೆ, ಅದು ಕಾಲು ಪಡಿಸುತ್ತೆ ಅಂತ ಪೇಪರ್ ಬರೆದ. ಸರಿ, ಪುಣ್ಯಕ್ಕೆ ಏನು ಮಾಡಿದ, ಆ ಪೇಪರನ್ನು ತನ್ನ ಫ್ರೆಂಡಿಗೆ ಕಳಿಸ್ಕೊಟ್ಟ, ಓಲ್ಟಾ ಅಂತ ಪೇಪರ್. ಅವನು ಫಿಸಿಸಿಸ್ಟ್. ಅವನು ಕಳಿದ, ಹಿಂಗೆ ಬರೆದಿದ್ದೇನು? ಅವನಂದ, ಎಲ್ಲ ಇದು ಮಸ್ಕ್ಯುಲರ್ ಎನರ್ಜಿ ಏನಿರಲ್ಲ, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ, ಅದು ಮಿಂಚು ಬಂದಾಗ ಬರುತ್ತೆ ಆಗತ್ತೆ ಅಂತಂದ. ಇಬ್ಬರು ಒಪ್ಪಲಿಲ್ಲ. ಅವನೊಂದು ಪೇಪರ್ ಬರೆದ, ಇವನು ಪೇಪರ್ ಬರೆದ. ಓಲ್ಟಾನ್ ಪೇಪರ್ ಒಪ್ಪಿಗೆ ಆಯಿತು, ಇವನ ಪೇಪರ್ ರಿಜೆಕ್ಟ್ ಆಯಿತು. ಗ್ಯಾಲ್ವಾನಿ ಪೇಪರ್ ರಿಜೆಕ್ಟ್ ಆಯಿತು. ಸ್ಟ್ಯಾಟಿಕ್ ಅಂತ ಆಯಿತು. ಸ್ಟ್ಯಾಟಿಕ್ ಇರೋದೇ ಎಲೆಕ್ಟ್ರಿಸಿಟಿನೇ ಅದು. ಇವನಿಗೆ ಭಾಳ ದುಃಖ ಆಯಿತು, ಕಪ್ಪೆ ತಂದದ್ದು ನಾನು, ಕುಯ್ದದ್ದು ನಾನು, ಕಂಡು ಹಿಡಿದದ್ದು ನಾನು, ಅವನ ಹೆಸರು ಬಂತಲ್ಲ ಅಂತ ಬೇಜಾರು ಮಾಡ್ಕೊಂಡು ನೇಣು ಹಾಕ್ಕೊಂಡು ಸತ್ತೋದ. ಇವನಿಗೆ ಕೆಟ್ಟ ಅನಿಸ್ತು, ಅಯ್ಯೋ ಪಾಪ ನನ್ನ ಫ್ರೆಂಡ್ ನನಗೋಸ್ಕರ ಹೋದ್ನಲ್ಲ ಅಂಥೇಳಿ ತಾನು ಕಂಡು ಹಿಡಿದದ್ದನ್ನೆಲ್ಲ ಗ್ಯಾಲ್ವಾನಿ ಹೆಸರಿಡೋಕೆ ಶುರು ಮಾಡಿದ. ಗ್ಯಾಲ್ವನೈಸೇಷನ್, ಗ್ಯಾಲ್ವನೋಮೀಟರ್, ಗ್ಯಾಲ್ವಾನಿಕ್ ಸೆಲ್ಸ್ ಅಂತಿಟ್ಟ. ಮಂದಿ ಅಂದರು ಸಾಕು ಮೂರ್ತ, ನಿನಗೊಂದು ಏನಾರು ಮಾಡ್ಕೊಂಡು ವೋಲ್ಟಾ ಎಕ್ಸೆಲ್ಲು, ವೋಲ್ಟಾಮೀಟರ್ ಎಲ್ಲ ಬಂತು. ಇದು ಸಿಂಪಲ್. ಇದರಲ್ಲಿ ಏನು ಮೌಲ್ಯ ಇದೆ? ವಿಜ್ಞಾನಿ ಆಗೋದಕ್ಕಿಂತ ವೈಜ್ಞಾನಿಕ ಮನೋಭಾವ ಇರೋದು ಭಾಳ ಮುಖ್ಯ. ನೀನು ಕಂಡು ಹಿಡಿದು ಸರಿ ಇಲ್ಲ ಅಂತ ಅವನು ಹೇಳಿದಾಗ, ಹೌದಲ್ಲ ಇಬ್ಬರು ಕೂಡ ಮಾಡಿದರೆ ಅದು ಗ್ಯಾಲ್ವಾನಿ ವೋಲ್ಟಾ ಪೇಪರ್ ಆಗಿರೋದು. ನಾನು ಹಿಡಿದಿದ್ದೆ ಕರೆಕ್ಟು, ನಾನು ಹಿಡಿದ ಕಾಲಿಗೆ ಕತ್ತೆಗೆ 3 ಕಾಲು ಅಂತಂದ್ರೆ ಹೆಂಗಾಗುತ್ತೆ? ಅದಲ್ಲ, ವಿಜ್ಞಾನದಲ್ಲಿ ಮನಸ್ಸು ತೆರ್ಕೊಂಡಿರಬೇಕು. ಇದು ಮೌಲ್ಯ ಅಲ್ವಾ? ಗ್ಯಾಲ್ವಾನಿ ಏನೂ ಕಾರಣ ಇರಲಿಲ್ಲ ಹಾಗೆ ಮಾಡ್ಕೊಳ್ಳೋದು. ಹೌದಪ್ಪ, ನಾನು ಹೇಳಿದೆ, ನೀ ಹೆಂಗೆ ಹೇಳಿದ್ಯಾ, ಇಬ್ಬರು ಕೂಡ ಮಾಡೋಣ ಇದನ್ನು ಅಂದರೆ ಮುಗಿದು ಹೋಗ್ತೇವೆ ನೋಡಿ. ಅದಕ್ಕೆ ಹೇಳಿದ್ವಿ, ಸೈನ್ಸಲ್ಲಿ ಕೂಡ ಎಂಥ ದೊಡ್ಡ ಮೌಲ್ಯ ಇದೆ ಅಂದರೆ, ನಾನು ಹಿಡಿದಿದ್ದೇ ಸತ್ಯ ಅಂತ ಯಾವತ್ತಿಗೂ ಅಲ್ಲ. ಸತ್ಯ ಸತ್ಯನೇ, ಯಾರು ಹೇಳಿದ್ರು ಸತ್ಯನೇ. ಅದು ಒಪ್ಕೋಬೇಕಾದದ್ದು ಎಲ್ಲರೂ ಮಾಡಬೇಕಾದ್ದು.